ಆನೇಕಲ್ನಲ್ಲಿ ಜನರ ನಿದ್ದೆಗೆಡಿಸಿರುವಂಥದ್ದು ಬ್ಯಾಟರಿ ಕಳ್ಳರ ಗ್ಯಾಂಗ್. ಆನೇಕಲ್ ಸುತ್ತಮುತ್ತ ಈ ಬ್ಯಾಟರಿ ಕಳ್ಳರ ಹಾವಳಿ ಮುಂದುವರಿತಾ ಇದೆ. ಆನೇಕಲ್ ತಾಲೂಕಿನ ಇಂಟ್ಲವಾಡಿಯಲ್ಲಿ ಕಳ್ಳರ ಕೈಚಳಕ ಆಗಿದೆ. ಮನೆಯ ಮುಂದೆ ನಿಲ್ಲಿಸಿರುವಂಥ ವಾಹನಗಳ ಬ್ಯಾಟರಿಗಳನ್ನು ಇವರು ಕಳವು ಮಾಡ್ತಿದ್ರು. ಬೈಕ್ ಮತ್ತು ಬ್ಯಾಟರಿಯನ್ನು ಬಿಟ್ಟು ಈಗ ಪರಾರಿಯಾಗಿದ್ದಾರೆ ಕಳ್ಳರು. ಅಂದರೆ ಗೊತ್ತಾಯಿತು ಅಲ್ಲಿರುವಂಥ ಸ್ಥಳೀಯರು ಬರುವಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಈ ಕಳ್ಳರು ಬ್ಯಾಟರಿಯನ್ನು ಕದೀತಾ ಇದ್ರು. ಬ್ಯಾಟರಿಯ ಜೊತೆಗೆ ನಿರ್ಮಾಣ ಹಂತದ ಮನೆಗಳ ಬಳಿ ಇರುವಂಥ ಕಂಬಿಗಳನ್ನು ಕೂಡ ಕಳ್ಳತನ ಆಗ್ತಾ ಇತ್ತು. ಬೈಕ್ನಲ್ಲಿ ಬಂದು ಕೈಚಳಕವನ್ನು ತೋರ್ತಾ ಇರುವಂಥ ಕಳ್ಳರು ಈಗ ಎಸ್ಕೇಪ್ ಆಗಿದ್ದಾರೆ. ಕಳ್ಳನ ಕೈಚಳಕದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಪೊಲೀಸರಿಗೆ ವಿಷಯ ತಿಳಿಸಿದ್ರು ಕೂಡ ಕಳ್ಳರ ಹಾವಳಿಗೆ ಪೊಲೀಸರು ಬ್ರೇಕ್ ಹಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿರುವಂಥ ಸ್ಥಳೀಯರು ಮಾಡ್ತಿದ್ದಾರೆ. ಬ್ಯಾಟರಿ ಕದ್ದು ಹೋಗುವಾಗ ಕಳ್ಳನನ್ನು ಹಿಡಿಯುವಂಥ ಪ್ರಯತ್ನ ಆಗುತ್ತೆ ಗ್ರಾಮಸ್ಥರಿಂದ, ಆದರೂ ಕೂಡ ಅವರು ಸಿಗಲಿಲ್ಲ. ಬೈಕ್ ಮತ್ತು ಬ್ಯಾಟರಿನ ಬಿಟ್ಟು ಓಡೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಬೈಕ್ ಮತ್ತು ಆ ಬ್ಯಾಟರಿಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿರುವಂಥ ಗ್ರಾಮಸ್ಥರು. ಕಳೆದ ಒಂದು ವಾರದಿಂದ ಹಿಂಗಾಗ್ತಾ ಇದೆ. ಈ ಆನೇಕಲ್ ಭಾಗದಲ್ಲಿ ಕ್ರೈಮ್ಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ. ದಿನಕ್ಕೆ ಒಂದೆರಡು ಹೆಣ ಬೀಳುತ್ತೆ ಆನೇಕಲ್ ಭಾಗ. ಮತ್ತು ಈ ರೀತಿಯ ಪ್ರಕರಣಗಳ ಸಂಖ್ಯೆ ಯಾಕೆ ಕಂಟ್ರೋಲ್ಗೆ ಆಗ್ತಾ ಇಲ್ಲ ಆ ಭಾಗ ಅಂತ, ಏನು ನಡೀತಾ ಇದೆ ಅಂತ. ಕ್ರಿಮಿನಲ್ ಕೇಸ್ಗಳೇ ಜಾಸ್ತಿ. ಪೊಲೀಸರಿಗೆ ಮಾಹಿತಿ ಇರುತ್ತೆ, ಆದರೂ ಕೂಡ ಪೊಲೀಸರು ಕ್ಯಾರೆ ಅನ್ನೋದ ರೀತಿಯಲ್ಲಿ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಏನು ಭೇಟಿ ಕೊಟ್ಟಿಲ್ಲ ಅಂತ ಇದೆಲ್ಲ ಮಾಹಿತಿ ಇದ್ರೂ ಕೂಡ. ಇವಾಗ ಈ ಕಡೆ ಕ್ಯಾಮ್ರಾ ನಾವು ನೋಡ್ಬೇಕು. ಈ ವೆಹಿಕಲ್ಸ್ ಅಲ್ಲಿ ತುಂಬಾ ಬ್ಯಾಟ್ರಿಗಳು ಕದೀತಾ ಇದ್ದಾರೆ. ಬ್ಯಾಟ್ರಿ ಕದೀತಾವ್ರೆ, ಗಾಡಿ ನಿಲ್ಸಿದ್ರೆ ಡೀಸೆಲ್ ಕದೀತಾವ್ರೆ, ಎಷ್ಟೊಂದು ನಾವ್ ಹೇಳೋದು ಕಂಪ್ಲೇಂಟ್. JCBಗಳೆಲ್ಲ ನಿಲ್ಸಿರ್ತೀವಿ, ಅದರಲ್ಲೇ ಡೀಸೆಲ್ ಕದೀತಾವ್ರೆ. ಯಾರಿಗೆ ಹೇಳೋಣ? ನಾವು ಹಸು ಮೇಯಿಸ್ಕೊಂಡಿದೀವಿ ಸ್ವಾಮಿ, ವ್ಯವಸಾಯ ಮಾಡೋರು. ಯಾರಿಗೆ ಹೇಳಿದ್ರು ಕಿವಿಯಲ್ಲಿ ಹಾಕೊಳ್ಳಲ್ಲ. ಪೊಲೀಸರು ಬರಲ್ಲ, ಯಾರೋ ಬರ್ತಾರೆ ಹೋಗ್ತಾರೆ, ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾರೆ ಹೋಗ್ತಾರೆ ಮೊಪ್ಪೆಯಲ್ಲಿ. ಬರಲ್ಲ ಸರ್. ರಾತ್ರಿ 12 ಗಂಟೆ ಆಗಲಿ ಎಷ್ಟು ನಡೀತದೆ ಗೊತ್ತಾ ಸರ್? ಪೊಲೀಸರು ಬರ್ತಾರೆ, ಅವರು ಇವನು ರಾತ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಆನೇಕಲ್ ಭಾಗದಲ್ಲಿ ಈ ರೀತಿಯ ಕ್ರಿಮಿನಲ್ ಕೇಸ್ಗಳು ಆಗಾಗ ಆಗ್ತಾನೆ ಇರುತ್ತೆ, ಬಟ್ ಕಂಟ್ರೋಲ್ಗೆ ಯಾಕೆ ಬರೋದಿಲ್ಲ ಅಂಥೇಳಿ ಏನು ನಡೀತಾ ಇದೆ ಅಲ್ಲಿ? ಹೌದು ಹೇಮಕುಮಾರ್, ನೀವು ಹೇಳಿದ್ದು ಅಕ್ಷರ ಸತ್ಯ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಕಳ್ಳರಿಗಾಗ್ಲಿ ಭಯ, ಆನೇಕಲ್ ಪೊಲೀಸರ ಭಯ ಇಲ್ಲದಂತಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂದುವರೆದ ಭಾಗವಾಗಿ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಳ್ಳರು, ಹಲವಾರು ರೀತಿಯ ಕಳ್ಳರು, ಬ್ಯಾಟ್ರಿ ಕಳ್ಳರು, ಕಂಬಿ ಕಳ್ಳರು ಆಗಿರ್ಬೋದು, ಒಡವೆಗಳನ್ನ ಕದಿಯುವಂತಹ ಚೈಲ್ಡ್ ಸ್ನ್ಯಾಚರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಇದನ್ನೇ ಬಂಡವಾಳ ಮಾಡಿಕೊಂಡು ಆನೇಕಲ್ ಸುತ್ತಮುತ್ತ ಈ ಪ್ರಕರಣಗಳು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಇಂಡ್ಲವಾಡಿ ಗ್ರಾಮದಲ್ಲಿ ಕಳೆದ 1 ವಾರ 15 ದಿನಗಳಿಂದಲೂ ಕೂಡ ರಸ್ತೆಯಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ನಿಂತಿದ್ದಂತಹ ಲಾರಿಗಳನ್ನ ಮತ್ತು ಕೆಲವು ವಾಹನಗಳನ್ನ ಟಾರ್ಗೆಟ್ ಮಾಡಿದಂತ ಕಳ್ಳರು ಅದರ ಬ್ಯಾಟ್ರಿಗಳನ್ನ ಕದೀತಾ ಇದ್ರು. ಇದನ್ನೇ ಎಷ್ಟು ಬಾರಿಯೂ ಕೂಡ, ಸುಮಾರು ಬಾರಿಯೂ ಕೂಡ ಅಲ್ಲಿನ ಗ್ರಾಮಸ್ಥರಾಗ್ಲಿ, ಲಾರಿ ಮಾಲೀಕರಾಗ್ಲಿ, ವಾಹನಗಳ ಮಾಲೀಕರು ಕೂಡ ಪೊಲೀಸರಿಗೆ ತಿಳಿಸಿದ್ರು ಕೂಡ ಈ ಬೀಟನ್ನು ಹೆಚ್ಚು ಮಾಡಿರ್ಲಿಲ್ಲ, ಮತ್ತೆ ಕಳ್ಳರು ಯಾರು ಅಂತಾನೂ ಗುರುತಿಸಲಿಲ್ಲ. ಕೊನೆಗೂ ಕೂಡ ಅಲ್ಲಿನ ಗ್ರಾಮಸ್ಥರೇ ಆ ಕಳ್ಳರನ್ನ ಚೇಂಜ್ ಮಾಡಿ ಹಿಡಿಯುವಷ್ಟರಲ್ಲಿ ಆತ ಗಾಡಿ ಮತ್ತು ಬ್ಯಾಟ್ರಿಗಳನ್ನ ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಗಾಡಿ ಮತ್ತು ಬ್ಯಾಟ್ರಿಗಳನ್ನು ಕೂಡ ಪೊಲೀಸರಿಗೆ ಖುದ್ದು ಗ್ರಾಮಸ್ಥರೇ ಕರೆದು ಅವರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಈಗ ಆನೇಕಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಹುಡುಕಾಟಕ್ಕಾಗಿ ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ಒಂದು ರೀತಿ ಇಲ್ಲಿ ಪೊಲೀಸರ ಭಯ ಆನೇಕಲ್ ಸುತ್ತಮುತ್ತ ಕಳ್ಳರಿಗೆ ಇಲ್ಲದಂತಾಗಿದೆ ಅಂತಾನೆ ಹೇಳ್ಬೋದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.